ನಮ್ಮ KFIನಲ್ಲಿ ಬಯೋಪಿಕ್ ಸಿನಿಮಾಗಳು ಬಂದಿರೋದು ತುಂಬ ಅಂದರೆ ತುಂಬ ವಿರಳ. ಬಟ್ ಬಂದಿರತಕ್ಕಂಥ ಎಲ್ಲ ಬಯೋಪಿಕ್ ಸಿನಿಮಾಗಳು ಕೂಡ ಒಂದೊಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಹೀಗಿರಬೇಕಾದ್ರೆ ಮತ್ತೊಂದು ಮೈಲಿಗಲ್ಲಿನ ರಚನೆಗೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಯಾವುದು ಅಂದರೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬರು ಬಂದಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಕಡೆ ಬರೋದಾದರೆ, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂದರೆ ಫಸ್ಟ್ ನಮ್ಗೆ ನೆನಪಾಗೋದೇ ಎನರ್ಜಿ ಅಂತ. ಸೊ ಅವರು ಮೊದಲೇ 4-5 ಸಿನಿಮಾನ ಒಟ್ಟಿಗೆ ಮಾಡ್ತಾಯಿದ್ರು. ಅದು ಇವಾಗಲೂ ಕೂಡ ಹಾಗೆ ಕಂಟಿನ್ಯೂ ಆಗ್ತಾಯಿದೆ. ಇವಾಗಲೂ ಕೂಡ ಅವ್ರ ಸಿನಿಮಾ ಅಂದರೆ ಪ್ರೆಸೆಂಟ್ 45 ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಆದರೂ ಕೂಡ ಅವರು ಡ್ಯಾಡ್ ಸಿನಿಮಾ ಆಗಿರ್ಬೋದು, 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ಆಗಿರ್ಬೋದು, ಈ ರೀತಿ ಕೆಲಸ ಮಾಡ್ತಾನೆ ಇದ್ದಾರೆ. ನಮ್ಮ KFIನ ಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಇದೇ ರೀತಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಯಾವುದಪ್ಪ ಅಂದರೆ ಪೆದ್ದಿ ಆಗಿರ್ಬೋದು, ಜೈಲರ್ 2 ಆಗಿರ್ಬೋದು. ಸೊ ಈ ರೀತಿ ಅವರು ಬೇರೆ ಭಾಷೆಯ ಚಿತ್ರಗಳಲ್ಲೂ ಕೂಡ ಅದೇ ರೀತಿ ಬ್ಯುಸಿ ಇದ್ದಾರೆ. ಹೀಗಿರಬೇಕಾದ್ರೆ ರೀಸೆಂಟಾಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದರು. ಏನಪ್ಪ ಅಂದರೆ, ದೀಪಾವಳಿಗೆ ಇನ್ನೊಂದು ಸಿನಿಮಾ ಅನೌನ್ಸ್ಮೆಂಟ್ ಆಗುತ್ತೆ, ಅದ್ರ ಬಗ್ಗೆ ಗೊತ್ತಾದ್ರೆ ನೀವು ತುಂಬ ಖುಷಿ ಪಡ್ತೀರಾ ಅಂತ. ಆ್ಯಂಡ್ ಯಾವುದು ಆ ಸಿನಿಮಾ ಅಂತ ಕೇಳಿದ್ರೆ, ಆ ಸಿನಿಮಾದ ಹೆಸರು ಬಂದು ಗುಮ್ಮಡಿ ನರಸಯ್ಯ ಅಂತ. ಇದು ಗುಮ್ಮಡಿ ನರಸಯ್ಯ ಅವರ ಬಯೋಪಿಕ್ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಗುಮ್ಮಡಿ ನರಸಯ್ಯ ಅವರ ಪಾತ್ರನ ಮಾಡ್ತಾ ಇದ್ದಾರೆ. ಯಾರು ಈ ಗುಮ್ಮಡಿ ನರಸಯ್ಯ ಅವರು ಅಂತ ಕೇಳಿದ್ರೆ, ತೆಲಂಗಾಣದ ಖಮ್ಮಂ ಜಿಲ್ಲೆಯ ಯಲ್ಲಂಡು ವಿಧಾನಸಭಾ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಿ ಅಂದರೆ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂತಹ ಇವರು ಬುಡಕಟ್ಟು ಜನಾಂಗ ಮತ್ತು ಬಡವರ ಏಳಿಗೆಗೆ ಸಾಕಷ್ಟು ಯೋಜನೆಗಳನ್ನ ಕೈಗೊಂಡಿರೋ ಇವರು ಇವತ್ತಿಗೂ ಗೌರ್ಮೆಂಟ್ ಬಸ್ನಲ್ಲೇ ಟ್ರಾವೆಲ್ ಮಾಡೋದು. ಆ್ಯಂಡ್ ಆವಾಗಲಿಂದನೂ ಸೈಕಲ್ನಲ್ಲೇ ಓಡಾಡೋದು. ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇವರು ವ್ಯವಸಾಯ ಮಾಡಿಕೊಂಡು ಸರಳವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಇವರ ಈ ಜೀವನ ಕಥೆನೇ ಸಿನಿಮಾ ಆಗ್ತಿದೆ. ಆ್ಯಂಡ್ ಈ ಸಿನಿಮಾಗೆ ನಿರ್ದೇಶನ ಮಾಡ್ತಾ ಇರೋದು ಪರಮೇಶ್ವರ್ ಹಿವ್ರಾಲೆ ಅವರು. ಆ್ಯಂಡ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಎನ್ ಸುರೇಶ್ ರೆಡ್ಡಿ ಅವರು. ಆ್ಯಂಡ್ ಸುರೇಶ್ ಬೊಬ್ಬಿಲಿ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೊಂದು ಗೊತ್ತಿರಲಿ, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಈ ಒಂದು ಬಯೋಪಿಕ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಒಂದು ನೆನಪಿರಲಿ, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರ ಬಯೋಪಿಕ್ ಒಂದು ಸಿನಿಮಾ ಬರ್ತಾ ಇದೆ, ದ ಸರ್ವೈವರ್ ಅಂತ. ಸದ್ಯಕ್ಕೆ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಈ ಸಿನಿಮಾದ ಶೂಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ವಿಡಿಯೋದಲ್ಲಿ ಅನೌನ್ಸ್ಮೆಂಟ್ ಆಗಿದೆ. ಇದೇ ರೀತಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಇನ್ನೂ ಹೆಚ್ಚು ಹಲವಾರು ಸಿನಿಮಾಗಳನ್ನು ಮಾಡ್ತಾ ಇರಲಿ, KFIಗೆ ಆಗಲಿ ಬೇರೆ ಭಾಷೆಗಳಿಗೆ ಆಗಲಿ ಸಾಕಷ್ಟು ಕೊಡುಗೆಗಳನ್ನ ಕೊಡಲಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋದಲ್ಲಿ ಏನಾದ್ರು ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿರೋ ಲೈಕ್ ಮಾಡೋದು ಮರಿಬೇಡಿ. ಇನ್ನೊಂದಷ್ಟು ಇನ್ಫಾರ್ಮೇಷನ್ಗಳ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್.